ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಗಳು ಸ್ಫೂರ್ತಿಯಾಗಲಿ, ಸಾಹಿತಿ ಸಿದ್ದು ಯಾಪಲ್ ಪರ್ವಿ. ಜಾತ್ಯತೀತವಾಗಿ ಸೆಪ್ಟೆಂಬರ್ 13ರಂದು ನಡೆಯುವ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಹಿಂದೂಗಳೆಲ್ಲ ಒಂದು ಕಡೆ ಸೇರಿ ಆಚರಿಸುವ ಹಬ್ಬವೇ ಗಣೇಶನ ಹಬ್ಬ. ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯ. ವಾರ್ತೆಗಳ ವಿವರ. ಶೀಲ ಸಮಾಧಿ ಮತ್ತು ಜ್ಞಾನ ಬೋಧನೆ ಮಾಡಿದ ಬುದ್ಧ, ಕಾಯಕ ದಾಸೋಹ ಅನುಭವದ ತತ್ವ ಹೇಳಿದ ಬಸವಣ್ಣ ಹಾಗೂ ಸತ್ಯ, ಸಂಯಮ ಮತ್ತು ಸಮಾನತೆಯ ವಿಚಾರ ಪ್ರತಿಪಾದಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎಂದು ಸಾಹಿತಿ ಸಿದ್ದು ಯಾಪಲ್ ಪರ್ವಿ ಸಲಹೆ ನೀಡಿದರು. ನಗರದ ಸತ್ಯ ಗಾರ್ಡನ್ನಲ್ಲಿ ಅನಿಕೇತನ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದಿಂದ ಮಂಗಳವಾರ ಹಮ್ಮಿಕೊಂಡಿದ್ದ ಪಿಯುಸಿ ಹಾಗೂ ಪದವಿ ಪ್ರಥಮ ವಿದ್ಯಾರ್ಥಿಗಳಿಗೆ ಸ್ವಾಗತ, ಪಿಯುಸಿ ದ್ವಿತೀಯ ಮತ್ತು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪರಸ್ಪರ ಸಂವಹನಕ್ಕೆ ಭಾಷೆ ಮಾಧ್ಯಮವಾಗಿದ್ದು, ಆದ್ದರಿಂದಲೇ ದೇಶ ವಿದೇಶಗಳ ಸಂಪರ್ಕ ಸಾಧಿಸಲ್ಪಡುತ್ತದೆ. ಹಾಗೆಯೇ ವಿಜ್ಞಾನಿಗಳು, ವ್ಯಾಪಾರಿಗಳು ಮತ್ತು ಮಾಧ್ಯಮಗಳಿಂದ ಪ್ರಪಂಚದ ವಹಿವಾಟುಗಳು ನಡೆಯುತ್ತದೆ ಎಂದರು. ಯುವ ಸಮೂಹದಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚುತ್ತಿವೆ ಎಂದ ಅವರು, ಬೀದರ್ ಕಾರಾಗೃಹದಲ್ಲಿರುವ 70 ಕೈದಿಗಳ ಪೈಕಿ 40 ಜನ ಯುವ ಆರೋಪಿಗಳು ಪೋಕ್ಸೋ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದವರಾಗಿದ್ದುದನ್ನು ಗಮನಿಸಿ ನಿಬ್ಬೆರಗಾಗಿ ಬಿಟ್ಟೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಮಾತನಾಡಿ, ವಿದ್ಯಾರ್ಥಿಗಳು ಪಾಲಕರು ಪಡುತ್ತಿರುವ ಶ್ರಮದ ಬಗ್ಗೆ ಅರಿವಿಟ್ಟುಕೊಂಡು ಬದುಕಿನಲ್ಲಿ ತಲೆ ಎತ್ತಿ ನಡೆಯುವುದಕ್ಕೆ ಬೇಕಾಗುವ ಸ್ವಾವಲಂಬನೆ ಮತ್ತು ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಡಿವೈಎಸ್ಪಿ BS ತಳವಾರ್ ಮಾತನಾಡಿ, ಪಿಯುಸಿಯಿಂದ ಪದವಿ ಮುಗಿಯುವ ತನಕ 5 ವರ್ಷ ತಪಸ್ಸಿನಂತೆ ಅಭ್ಯಾಸ ಮಾಡಿದರೆ ಬದುಕಿನ ಪೂರ್ಣಾವಧಿಯನ್ನು ಸುಖವಾಗಿ ಕಳೆಯಬಹುದಾಗಿದೆ ಎಂದರು. ತುರ್ವಿಹಾಳ್ ಸಬ್ ಇನ್ಸ್ಪೆಕ್ಟರ್ ಸುಜಾತ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಪ್ರೀತಿ ಪ್ರೇಮವೆಂದು ಕಾಲಹರಣ ಮಾಡದೆ ಓದಿನ ಕಡೆಗೆ ಆದ್ಯತೆ ಕೊಡಬೇಕು. ಬೈಕ್ ಸವಾರಿ ಮಾಡುವಾಗ ಮೊಬೈಲ್ ಬಳಕೆ ಮಾಡಬಾರದು ಮತ್ತು ರಸ್ತೆ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಜಾಲಿಹಾಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರಾಚಾರ್ಯ ಮುರುಡಯ್ಯ ಸ್ವಾಮಿ, ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಬಸವರಾಜ್ ಬೆಲ್ಲದ್, ಪತ್ರಕರ್ತ ಚಂದ್ರಶೇಖರ್ ಯರ್ದಿಹಾಳ್, ಕರ್ನಾಟಕ ಪದವಿ ಪೂರ್ವ ಕಾಲೇಜ್ ಪ್ರಾಚಾರ್ಯ ಸಿದ್ದರಾಮಯ್ಯ, ಮರ್ಕಂದಿನ್ನಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ವೆಂಕಟೇಶ್, ಅನಿಕೇತನ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಜ್ಞಾನಪ್ಪ ಕನ್ನಪೇಟೆ, ನಾಗರಾಜ್ ಮುಕುಂದ ಉಪಸ್ಥಿತರಿದ್ದರು. ಸಂಸ್ಥೆಯ ಅಧ್ಯಕ್ಷ DH ಕಂಬಳಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಚಾರ್ಯ ತಿಮ್ಮಣ್ಣ ರಾಮತ್ನಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ವೇಳೆ ಗುಲ್ಬರ್ಗಾ ಮತ್ತು ರಾಯಚೂರು ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ವಿಜೇತರಾದ ವಿದ್ಯಾರ್ಥಿಗಳು ಮತ್ತು ಪಿಯುಸಿ ದ್ವಿತೀಯ ತರಗತಿಯಲ್ಲಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಗೀತಾ ಹಿರೇಮಠ್, ತಿಮ್ಮಣ್ಣ ಸುಂಕನೂರು, ಸುನೀತಾ ಪಾಟೀಲ್, ರಮೇಶ್ ಹಲಗಿ ನಿರೂಪಿಸಿದರು. ಅನಿಕೇತನ ಪದವನ್ನು ಬಳಸಬೇಕಾದ ಕುವೆಂಪು ಒಂದು ಮಾತನ್ನು ಹೇಳ್ತಾರೆ, ಪ್ರತಿಯೊಂದು ಮಗು ಹುಟ್ಟಿದಾಗ ಅದು ವಿಶ್ವಮಾನವನಾಗಿರ್ತದೆ, ಆದರೆ ಮಗು ಬೆಳೀತಾ ಬೆಳೀತಾ ಅಲ್ಪಮಾನವನಾಗ್ತದೆ. ಅಲ್ಪಮಾನವನಾದ ಮಗುವನ್ನ ವಿಶ್ವಮಾನವದ ಎಡೆಗೆ ಒಯ್ಯುವುದೇ ಗುಣಮಟ್ಟದ ಶಿಕ್ಷಣ. ದ ಕ್ವಾಲಿಟಿ ಆಫ್ ಎಜುಕೇಶನ್ ಅದು ಪವರ್ ಏನು ಅಂದರೆ, ನಾವು ನ್ಯಾರೋ ಮೈಂಡೆಡ್ ಆಗಿಬಿಟ್ಟಿರ್ತೀವಿ, ಅಲ್ಪಮಾನವರಾಗಿರ್ತೀವಿ. ಈಗ ನ್ಯಾರೋ ಮೈಂಡೆಡ್ ಆಗಲಿಕ್ಕೆ ಕಾರಣ ಏನು? ಇಲ್ಲೆಲ್ಲ ಬಹಳ ಜನ ವಿದ್ಯಾರ್ಥಿಗಳಿದೆ, ಬಹಳ ಜನ ಪಾಲಕರು ಇದೆ. ನಮ್ಮ ಮಗುಗೆ ಪ್ರೈಮರಿ ಸ್ಕೂಲಲ್ಲಿ ನಾವು ಟಿಫಿನ್ ಕ್ಯಾರಿಯರ್ ಕೊಟ್ಟು ಕಳಿಸ್ತೀವಿ. ಆ ಟಿಫಿನ್ ತಿನ್ಬೇಕು, ಯಾವ ಕಾರಣಕ್ಕೂ ನಿನ್ನ ಫ್ರೆಂಡ್ಸಿಗೆ ಕೊಡಬಾರ್ದು ಅಂತ ಹೇಳ್ತೀವಿ. ಉತ್ತಮವಾದ ಆರೋಗ್ಯ ಇರಬೇಕು. ದ ಕೆಪಾಸಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎ ಪರ್ಸನಾಲಿಟಿ ಅಂದ್ರೆ ನಿಮಗೆ ಉತ್ತಮವಾದ ಆರೋಗ್ಯ ಇರಬೇಕು. ಶ್ರೀಮಂತರಾಗಿರೋದಕ್ಕೆ ಮುಖ್ಯ ಅಲ್ಲ. ಎರಡನೇ ನಿಮಗೆ ಗುಣಮಟ್ಟದ ಶಿಕ್ಷಣ ಇರಬೇಕು. ಈಗ ನಾನು ಕೇಳ್ತೀನಿ, ಉತ್ತಮವಾದ ಆರೋಗ್ಯ ನಿಮ್ಮಿಂದ ಸಾಧ್ಯ ಇದೆಯೋ ಇಲ್ಲ? ಇದೆ. ಅದಕ್ಕೆ ಬಡತನ ಶ್ರೀಮಂತಿಕೆ ಬೇಕಾಗಿಲ್ಲ. ನೀವೇನು ದೊಡ್ಡ ಶ್ರೀಮಂತರ ಮಕ್ಕಳಾಗಿ ಜಿಮ್ಗೆ ಹೋಗಿ 4 ತಾಸು ಎಕ್ಸರ್ಸೈಸ್ ಮಾಡೋದು ಬೇಕಾಗಿಲ್ಲ. ನೀವೇ ಎಲ್ಲಿ ಕೂತಿರ್ತೀರಿ ಅಲ್ಲೇ ಯೋಗಾಸನ ಮಾಡಿದ್ರೆ ಸಾಕು. ನೀವೇ ಎಲ್ಲಿ ನಿಂತಿರ್ತೀರಿ ಆ ನೆಲದಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ನಿಮ್ಮ ಆರೋಗ್ಯ ಅದ್ಭುತವಾಗಿ ಬೆಳೆತದೆ. ದೇರ್ ಇಸ್ ನೋ ಎನಿ ಎಕ್ಸ್ಪೆಂಡಿಚರ್. ನಾವು ಎಷ್ಟೋ ಜನ ಶ್ರೀಮಂತರು 1 ಕೋಟಿ ರೂಪಾಯಿ ಕಾರ್ನಲ್ಲಿ ಹೋಗ್ತಾರೆ, ಆರೋಗ್ಯ ಕೆಟ್ಟದೆ ಅಂತ ತಿಳ್ಕೊಂಡು ಬೆಳಗ್ಗೆ 1 ಲಕ್ಷ ರೂಪಾಯಿ ಸೈಕಲ್ ತಗೊಂಡು ತುಳ್ಕೊಂತ ಹೋಗ್ತಾರೆ. ಎಷ್ಟೋ ಜನ ಕೋಟ್ಯಾಧೀಶರು ಐಷಾರಾಮಿ ಮೆರೀತಾರೆ, ಆರೋಗ್ಯ ಚೆನ್ನಾಗಿರಲಿ, ಡಯಾಬಿಟಿಕ್ಸ್ ಬಂದ್ಮೇಲೆ 10 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಆದ್ರೆ ಶ್ರಮಿಕರು, ಬಡವರು ನಿತ್ಯ ವಾಕ್ ಮಾಡಿ, ನಡೆದು, ಸೈಕಲ್ ತುಳಿದು ಸಾಯೋದು ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ತಾರೆ. ನಗರದಲ್ಲಿ ವಿಜೃಂಭಣೆಯಿಂದ ಗಣೇಶನ ಹಬ್ಬ ಆಚರಿಸಲಾಗುತ್ತಿದೆ.
ಪರಿಸರ ಪ್ರೇಮಿ ಗಣಪನನ್ನು ಪ್ರತಿಷ್ಠಾಪಿಸಲಾಗಿದ್ದು, ಗಣೇಶನ ಹಬ್ಬ ಇಂದು ನಿನ್ನೆಯದಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹಬ್ಬ ಆಚರಣೆ ಮಾಡಲಾಗುತ್ತಿತ್ತು. ಪ್ರತಿ ಪೂಜಾ ಕೈಂಕರ್ಯ ನಡೆಯುತ್ತಿವೆ. ಬೃಹತ್ ಶೋಭಾಯಾತ್ರೆ ಮೂಲಕ ಅದ್ಧೂರಿಯಾಗಿ ವಿಸರ್ಜನೆ ಮಾಡಲಾಗುವುದು. ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಹಿಂದೂ ಮಹಾಗಣಪತಿ ಸಮಿತಿಯ ಗೌರವಾಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದಲ್ಲಿರುವ ಬಾಂಡ್ಗೆ ಸಹೋದರರ ಜಾಗದಲ್ಲಿ ಹಿಂದೂ ಮಹಾಗಣಪತಿ 7 ದಿನಗಳ ಅವಧಿಗೆ ಪ್ರತಿಷ್ಠಾಪಿಸಲಾಗಿದ್ದು, ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಂದ ಹಿಂದೂ ಧರ್ಮದ ರಕ್ಷಣೆ ಬದ್ಧತೆ ಕುರಿತಾಗಿ ಮಾತನಾಡಲಿದ್ದಾರೆ. ಸೆಪ್ಟೆಂಬರ್ 12ರಂದು ಬಸ್ ನಿಲ್ದಾಣ, ಆಸ್ಪತ್ರೆಗಳಿಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಮಹಾಪ್ರಸಾದದ ಸೇವೆ ಇರುತ್ತದೆ ಎಂದರು. ನಂತರ ಅಧ್ಯಕ್ಷ ಕಿಚ್ಚ ಸುರೇಶ್ ಮಾತನಾಡಿ, ಹಿಂದೂ ಮಹಾಗಣಪತಿ ವಿಸರ್ಜನೆ ಶೋಭಾಯಾತ್ರೆ ಸೆಪ್ಟೆಂಬರ್ 13ರಂದು ನಡೆಯಲಿದ್ದು, ನಗರದ ಬಸವ ವೃತ್ತ, ಟಿಪ್ಪು ವೃತ್ತ, ರಾಣಿ ಚೆನ್ನಮ್ಮ ವೃತ್ತ, ಸಂತ ಕನಕದಾಸ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ವೃತ್ತದವರೆಗೆ ಆಗಮಿಸಿ ನಂತರ ವಿಸರ್ಜನೆ ಮಾಡಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬರು ಭಾಗವಹಿಸಿ ಗಣೇಶನ ಕೃಪೆಗೆ ಪಾತ್ರರಾಗಬೇಕು ಎಂದರು. ಮಠಾಧೀಶರು, ರಾಜಕಾರಣಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಎಲ್ಲರನ್ನೂ ಆಹ್ವಾನಿಸಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 13ರಂದು ಶೋಭಾಯಾತ್ರೆ ನಗರದ ಹಳೆ ಬಜಾರ್ ಮೂಲಕ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಆಗಮಿಸುತ್ತವೆ. ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಹಾಗಣಪತಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಉಪಾಧ್ಯಕ್ಷರಾದ ಶಿವು ಹಿರೇಮಠ್, ಯಲ್ಲಪ್ಪ ಉಪ್ಪಲದೊಡ್ಡಿ, ಶಿವು SRK, ಟಿ ಶಿವು, ಬಸವರಾಜ್ ಸಾಲ್ಗುಂದ ಇತರರು ಇದ್ದರು. ದಿನ 13ನೇ ತಾರೀಕಿನಂದು ಮತ್ತು ವಿಜೃಂಭಣೆಯಿಂದ, ಯಾಕಂತಂದರೆ ನಾವು ಯಾವುದೇ ಒಂದು ಉದ್ದೇಶದಿಂದ ಈ ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿಲ್ಲ. ಎಲ್ಲ ಸಮುದಾಯದವ್ರನ್ನ ಒಳಗೊಂಡು ಹೋಗ್ತಕ್ಕಂಥದ್ದು. ಆ ಒಂದು ಈ ನಮ್ಮ ವಿಘ್ನೇಶ್ವರನ ಪ್ರತಿಷ್ಠಾಪನೆಯಿಂದ ಹಿಡಿದು ಬಸವ ಸರ್ಕಲಿಂದ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ ಮಾರ್ಗವಾಗಿ ಚೆನ್ನಮ್ಮ ಸರ್ಕಲ್ಗೆ ಬಂದು, ಅಲ್ಲಿಂದ ನಾವು ಆಕ್ರಿಗೇಟ್ವರೆಗೆ, ಕನಕದಾಸ ಸರ್ಕಲ್ಲಿಂದ ಬಂದು ಆಕ್ರಿಗೇಟ್ವರೆಗೆ ಬಂದು ಅಲ್ಲಿಂದ ನಾವು ವಿಸರ್ಜನೆಗೆ ಹೋಗ್ತಕ್ಕಂಥದ್ದು. ನಾವು ಮಾರ್ಗ ಮಧ್ಯದಲ್ಲಿ ವಿಜೃಂಭಣೆಯಿಂದ ಎಲ್ಲ ವಾದ್ಯ ಮೇಳಗಳನ್ನು ಒಳಗೊಂಡು, ಮತ್ತು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಚಿಂಡಿ ಮೇಳ, ಅದು ಈ ಕಡೆ ನಮ್ಮಲ್ಲಿ ಕಡಿಮೆ, ಅದು ಕೂಡ ವಿಶೇಷವಾಗಿದೆ. ನಮ್ಮ ಸಹಕಾರ ಮುಖ್ಯವಾಗಿದೆ. ಯಾಕಂತಂದರೆ ಸಿಂಧನೂರು ನಗರದಲ್ಲಿನೇ ಇದನ್ನೊಂದು ನಾವು ಎಲ್ಲ ಯುವಕರು ತರಾತುರಿಯಲ್ಲಿ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಯಾರ್ಯಾರು ಎಲ್ಲ ಯುವಕರು ಒಳಗೂಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನು ಮಾಡಿ ಸರ್, ಕೆಲವು ಅನಿವಾರ್ಯ ಕಾರಣಗಳಿಂದ ಆಗಿಲ್ಲ. ಅದಕ್ಕೆ ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ, ಮತ್ತು ನಾಡಿದ್ದು ಪ್ರಸಾದ ಇದೆ ಸರ್. ಹಿಂದುತ್ವ, ಆಮೇಲೆ ಧರ್ಮ ಜಾಗೃತಿ, ಆಮೇಲೆ ಸಂಪ್ರದಾಯ, ಭಾರತೀಯ ಸಂಸ್ಕೃತಿ. ಹಿಂದೂ ಮಹಾಗಣಪತಿ ಸಿಂಧನೂರಿನಲ್ಲಿ ಎಷ್ಟು ವರ್ಷಗಳಿಂದ ಕಾರ್ಯಕ್ರಮ ಅದೇ ಹೆಸರನ್ನ ಇಲ್ಲಿ ಹಿಂದೂ ಮಹಾಗಣಪತಿ ಇದೆ ಮೂರನೇ. ಅದು ಸಂಕುಚಿತ ಹೆಸರು ಅನ್ಸಲ್ಲ ಅರ್ಥ. ಹಿಂದೂ ಅಂತ ಹೇಳೋದಕ್ಕಿಂತ ಬರೀ ಗಣಪತಿ ಅಂತೇಳಿ ಮಹಾಗಣಪತಿ ಅಂತ ಮಾಡ್ಬೋದಾಗಿತ್ತು. ಹಿಂದೂ ಅನ್ನೋದು ಒಂದು ಸಂಕುಚಿತ ಅರ್ಥ ಕೊಡುತ್ತಾ, ವಿಶಾಲ ಮನೋಭಾವ, ಭಾವೈಕ್ಯತೆ ಎಲ್ಲರೂ ಒಳಗೊಂಡು ಅನ್ನೋದು ತೋರ್ಸಲ್ಲ ಅಂತ ಅನ್ಸುತ್ತೆ. ಹಿಂದೂ ಅನ್ನೋದು ಒಂದು ನಿರ್ದಿಷ್ಟತೆ ತೋರಿಸ್ಬಿಡುತ್ತೆ ಅಂತ. ಸರ್, ಈಗ ನಾವು ಕಾಮನ್ ಆಗಿಟ್ಟರೆ ನಮ್ಮ ಹೆಸರಲ್ಲಿ ಯಾವುದೋ ಒಂದು ತಪ್ಪು ಹೆಸರಲ್ಲಿ ಇಡ್ತಿದ್ವಿ. ವಿಶ್ವ ಹಿಂದೂ ಪರಿಷತ್ತನ್ನು ಆಶ್ರಯದಲ್ಲಿ ಇಟ್ಟಿವಿ. ವಿಶ್ವ ಹಿಂದೂ ಪರಿಷತ್ ಒಂದು ಇಡೀ ಒಂದು ಹಿಂದೂಗಳ ದೊಡ್ಡ ಸಂಘಟನೆ. ಅದು ಆ ಸಂಘಟನೆಯ ಆಶ್ರಯದ ಹೆಸರಲ್ಲಿ ವಿಶ್ವ ಹಿಂದೂ ಪರಿಷತ್ನ ಗಣಪತಿ, ಹಿಂದೂ ಗಣಪತಿ ಅಂತ ಇಟ್ಟಿವಿ. ಗಣಪತಿ ಹಬ್ಬ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಆಚರಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳೆಲ್ಲ ಒಂದು ಕಡೆ ಸೇರಿ ವಿಜೃಂಭಣೆಯಿಂದ ಹಬ್ಬ ಮಾಡಬೇಕೆಂಬ ಉದ್ದೇಶ ಮತ್ತು ಸ್ವಾತಂತ್ರ್ಯದ ದೃಷ್ಟಿ ಇತ್ತು ಎಂಬ ಮಾತಿನಿಂದ ಪ್ರತಿ ವರ್ಷವೂ ಕೂಡ ಗಣೇಶನ ಹಬ್ಬವನ್ನು ಆಚರಣೆ ಮಾಡುವ ಪದ್ಧತಿ ಈ ದೇಶದಲ್ಲಿ ಜಾರಿಯಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಗಣಪತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುವುದರ ಮೂಲಕ ಗಣಪತಿ ಹಬ್ಬ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ. ನಮ್ಮವರೆಲ್ಲ ಒಂದು ಕಡೆ ಸೇರಬೇಕು, ಹಿಂದೂಗಳೆಲ್ಲ ಒಂದು ಕಡೆ ಸೇರಿ ವಿಜೃಂಭಣೆಯಿಂದ ಹಬ್ಬ ಮಾಡಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು, ಸ್ವಾತಂತ್ರ್ಯದ ದೃಷ್ಟಿನೂ ಕೂಡ ಅದರಲ್ಲಿ ಇತ್ತು ಅನ್ನುವಂಥ ಮಾತು. ಆ ಒಂದು ಕಾರಣದಿಂದ ಈ ಪ್ರತಿ ವರ್ಷವೂ ಕೂಡ ಗಣೇಶ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿ ದೇಶದಲ್ಲಿ ಜಾರಿಯಾಗಿರ್ತಕ್ಕಂಥದ್ದು. ಇದೊಂದು ಉತ್ತಮವಾದಂಥ ಒಂದು ಸಂಪ್ರದಾಯ, ಅದು ಹಿಂದೂ ಸಂಪ್ರದಾಯ. ನಾವು ಹಿಂದೂ ಸಂಪ್ರದಾಯವನ್ನು ನಾವೆಲ್ಲರೂ ಸೇರುವಂತಹದ್ದು, ಈ ರೀತಿ ಆಚರಣೆ ಮಾಡುವಂತಹದ್ದು ಉದ್ದೇಶ ಇಷ್ಟೇ. ಈ ದೇಶದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಬೇಕು, ಒಳ್ಳೆಯ ಮಳೆ ಬೆಳೆ ಆಗಬೇಕು,
ಎಲ್ಲರೂ ಸಮೃದ್ಧಿಯಾಗಿ ಆಗಬೇಕು, ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡೆ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ನಗರದ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ಹಿಂದೂ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ಮಂಗಳವಾರ ಸಲ್ಲಿಸುವ ಮೂಲಕ ಮಾತನಾಡಿದ ಅವರು, ಇದು ಒಂದು ಉತ್ತಮವಾದ ಹಿಂದೂ ಸಂಪ್ರದಾಯ. ಇದರ ಉದ್ದೇಶ ಈ ದೇಶದ ಜನರಿಗೆ ಒಳ್ಳೆಯದಾಗಬೇಕು, ಉತ್ತಮ ಮಳೆ ಬೆಳೆಯಾಗಬೇಕು, ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕೆಂಬ ಉದ್ದೇಶದಿಂದ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ವಿಶೇಷ ಸ್ಥಾನವಿದೆ. ವಿಘ್ನ ವಿನಾಯಕ ಬುದ್ಧಿಪ್ರದಾಯಕ ಎಂಬ ನಾಣ್ಣುಡಿಯನ್ನು ಸಮಾಜದಲ್ಲಿ ಕೇಳುತ್ತಿದ್ದೇವೆ. ಅಂತಹ ಒಂದು ಮಹಾನ್ ಶಕ್ತಿ ಗಣೇಶನಿಗೆ ಇದೆ ಎಂದು ತಿಳಿದುಕೊಂಡು ಗಣೇಶನ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸಿದ್ದರಾಮೇಶ್ ಮನ್ನಾಪುರ, ವೀರೇಶ್ ದೊಡ್ಡಬಸವರಾಜ್, ವೀರೋಜಿರಾವ್ ಮುತ್ತುಬರ್ಸಿ ಸೇರಿದಂತೆ ಸಮಿತಿಯ ಸದಸ್ಯರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶಯಗಳು ಸ್ಫೂರ್ತಿಯಾಗಲಿ. ಸಾಹಿತಿ ಸಿದ್ದು ಯಾಪಲ್ ಪರ್ವಿ. ಜಾತ್ಯತೀತವಾಗಿ ಸೆಪ್ಟೆಂಬರ್ 13ರಂದು ನಡೆಯುವ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ. ಹಿಂದೂಗಳೆಲ್ಲ ಒಂದು ಕಡೆ ಸೇರಿ ಆಚರಿಸುವ ಹಬ್ಬವೇ ಗಣೇಶನ ಹಬ್ಬ. ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.